ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವರ್ಷ ತೋಟಗಾರಿಕೆ ಇಲಾಖೆ ಸೇರಿಸಿ ಯಾವ ರೀತಿಯಾಗಿ ಫ್ಲವರ್ ಶೋ ಅನ್ನು ಅರೇಂಜ್ ಮಾಡಿದರು ಅಂತ ತೋರಿಸ್ತೀನಿ. ಇದು ಎಂಟ್ರೆನ್ಸ್ ಈ ರೀತಿಯಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಬೋರ್ಡನ್ನು ಹಾಕಿದ್ದಾರೆ, ಫ್ಲವರ್ ಶೋ 2024-25 ಅಂತ. ಲೈಟಿಂಗ್ಸ್ ಎಲ್ಲ ಸೇಮೇ ಇತ್ತು, ಅಂದರೆ ಪ್ರತಿ ವರ್ಷ ಯಾವ ರೀತಿಯಾಗಿ ಹಾಕ್ತಾರೆ ಅದೇ ಥರನೇ ಇತ್ತು ಆಲ್ಮೋಸ್ಟ್ ಆಗಿ. ಇಲ್ಲಿ ನಾವು ಮುಖವನ್ನು ಇಟ್ಟು ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ತಗೋಬೋದು. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ನಂದಿ, ಅಲ್ಲಿ ಶಿವ. ಈ ವರ್ಷದ ಫ್ಲವರ್ ಶೋನ ಹೈಲೈಟ್ಸ್ ಬಂದು ಇದೆ ಅಂತಲೇ ಹೇಳ್ಬೋದು. ಶಿವ ಮತ್ತು ನಂದಿಯನ್ನು ತುಂಬ ಅದ್ಭುತವಾಗಿ ಹೂವಿನಿಂದ ಮಾಡಿದರು. ಫ್ರೆಶ್ ಹೂಗಳಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಈ ವರ್ಷ ಫ್ಲವರ್ ಶೋನಲ್ಲಿ ಅಷ್ಟೇನು ಚೆನ್ನಾಗಿ ಮಾಡಿರಲಿಲ್ಲ, ಬಟ್ ಇದನ್ನು ಮಾತ್ರ ತುಂಬ ಅದ್ಭುತವಾಗಿ ಮಾಡಿದರು. ನನಗೆ ಲಾರ್ಡ್ ಶಿವ ಅಂದರೆ ತುಂಬ ಇಷ್ಟ. ಹಾಗಾಗಿ ತುಂಬ ಹೊತ್ತು ಟೈಮನ್ನು ಇಲ್ಲೇ ಸ್ಪೆಂಡ್ ಮಾಡಿದ್ದು, ಸ್ವಲ್ಪ ವೀಡಿಯೋಸ್ಗಳನ್ನು ಮತ್ತು ಫೋಟೋಸನ್ನು ಇಲ್ಲೇ ಜಾಸ್ತಿಯಾಗಿ ತಗೊಂಡಿದ್ದು. ನಂದಿ ಮತ್ತು ಶಿವನನ್ನು ವೈಟ್ ಕಲರ್, ಯೆಲ್ಲೋ ಕಲರ್ ಹಾಗೆಯೇ ಬ್ರೌನ್ ಕಲರ್ ಸೇವಂತಿ ಹೂವನ್ನು ಯೂಸ್ ಮಾಡಿ ಮತ್ತು ರೆಡ್ ರೋಸನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಸ್ವಸ್ತಿಕನ್ನು ತುಂಬ ಚೆನ್ನಾಗಿ ಯೆಲ್ಲೋ ಕಲರ್ ಹಾಗೆಯೇ ರೆಡ್ ಕಲರಿಂದ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕಾರಂಜಿಗೆ ಕಲರ್ಫುಲ್ ಆದ ಲೈಟಿಂಗ್ಸನ್ನು ಹಾಕಿದ್ರು. ಹಾಗಾಗಿ ತುಂಬ ಎಲಿಗೆಂಟಾಗಿ ಮತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಚೆಸ್ ಬೋರ್ಡನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಕೂಡ ಅಷ್ಟೇ ಸಿರಿಧಾನ್ಯಗಳನ್ನು ಉಪಯೋಗಿಸಿ ಕಳಸವನ್ನು ಮಾಡಿದ್ದಾರೆ ಮತ್ತು ಅಲ್ಲಿ ಮಡಿಕೆಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಇಲ್ಲಿ ಗಾಂಧೀಜಿಯನ್ನು ಮಾಡಿದ್ದಾರೆ. ಹಾಗೆಯೇ ಗಾಂಧೀಜಿ ಯೂಸ್ ಮಾಡಿದಂತಹ ಚರಕವನ್ನು ಕೂಡ ಇಟ್ಟಿದ್ದಾರೆ. ಹಾಗೆಯೇ ಈ ಕಡೆ ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿ ಗೌಡರ ಫೋಟೋವನ್ನು ಸಹ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಗೋಡಂಬಿ ಹಣ್ಣನ್ನು ಈ ರೀತಿಯಾಗಿ ಮಾಡಿದ್ದಾರೆ, ಯೆಲ್ಲೋ ಕಲರ್ ಹೂವು ಮತ್ತು ವೈಟ್ ಕಲರ್ ಹೂವಿನಿಂದ. ಹಾಗೆಯೇ ಈ ಕಡೆ ಎಲ್ಲ ಸೆಲ್ಫಿ ಪಾಯಿಂಟ್ಗಳನ್ನು ಇಟ್ಟಿದ್ದಾರೆ. ಸೊ ಎಲ್ಲಿ ಬೇಕಾದರೂ ನಾವು ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ತಗೋಬೋದು. ಗೋಡಂಬಿ ನೋಡು ಈಗ. ಹಾಗೆಯೇ ಇಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲ ಕಡೆನೂ ಸೆಲ್ಫಿ ಪಾಯಿಂಟ್ಗಳು ಇತ್ತು. ಇಲ್ಲಿ ಫ್ಲವರ್ ಶೋ 2025 ಅಂತ ಇತ್ತು. ಹಾಗೆಯೇ ಕೆಳಗೆ ಐ ಲವ್ ಯು ಸಿರ್ಸಿ ಅಂತ ಹೂವಿನಿಂದ ಮಾಡಿದರು. ಸೊ ಇದು ಆಲ್ಮೋಸ್ಟ್ ಆಗಿ ಪ್ರತಿ ವರ್ಷವೂ ಇರುತ್ತೆ.
ಫ್ಲವರ್ ಶೋ 1, 2, 3 ಅಂದರೆ ಫೆಬ್ರವರಿ 1 ಸ್ಯಾಟರ್ಡೇ, ಸಂಡೇ ಮತ್ತು ಮಂಡೇ 3 ದಿನಗಳ ಕಾಲ ಇತ್ತು. ಹಾಗೆಯೇ ಎಲ್ಲ ಸ್ಟಾಲ್ಸ್ಗಳು ಬಂದಿದ್ವು. ವರ್ಷಕ್ಕೆ ಯಾವ ರೀತಿಯಾದ ಸ್ಟಾಲ್ಸ್ಗಳೆಲ್ಲ ಬರುತ್ತಲ್ವ ಅದೇ ರೀತಿ ಸ್ಟಾಲ್ಸ್ಗಳೆಲ್ಲ ಬಂದಿದ್ವು. ಆಲ್ಮೋಸ್ಟ್ ಆಗಿ ಸೇಮ್ ಸ್ಟಾಲ್ಸ್ಗಳೆಲ್ಲ ಬಂದಿದ್ವು. ಬಟ್ ನಾನು ವಿಡಿಯೋಗಳನ್ನು ಮಾಡ್ಕೊಂಡಿಲ್ಲ. ಅದು ಹೋದ ವರ್ಷನ ವಿಡಿಯೋದಲ್ಲಿ ಏನಿತ್ತಲ್ವ ಅದೇ ರೀತಿಯಾದ ಎಲ್ಲ ಸ್ಟಾಲ್ಗಳು ಬಂದಿದ್ವು. ನೆಕ್ಸ್ಟ್ ಇದು ರೇಷ್ಮೆ ಹುಳುವಿನ ಅಂಗಡಿ. ಹಾಗೆಯೇ ಈ ವರ್ಷದ ಫ್ಲವರ್ ಶೋ ಯಾವ ರೀತಿಯಾಗಿ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.